ಫಿಲ್ಮ್ ಚೇಂಬರ್ ಅಂದ್ರೆ ಕೇವಲ ಸಿನಿಮಾ ಮಾತ್ರ ಅಲ್ಲ, ಅಧಿಕಾರ ಹೋರಾಟ ಅಲ್ಲ, ಆದ್ರೆ ಸಿನಿರಂಗದ ಭವಿಷ್ಯ ಕೂಡ ಹೌದು. 2026 ಜನವರಿ 31ರಂದು ಫಿಲ್ಮ್ ಚೇಂಬರ್ ಎಲೆಕ್ಷನ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಬಿಸಿಯಿಂದ ನಡೀತಿರುವಂತಹ ಈ ಎಲೆಕ್ಷನ್ ನಲ್ಲಿ ಯಾವ್ಯಾವ ಸ್ಥಾನಕ್ಕೆ ಈಗಾಗಲೇ ನೇಮಕಾತಿ ನಡೆದಿದೆ, ಜೊತೆಗೆ ಎಲೆಕ್ಷನ್ ಯಾವ ರೀತಿ ಪೈಪೋಟಿ ಜೋರಾಗಿದೆ ಅನ್ನುವಂಥದ್ದು, ಜೊತೆಗೆ ನಿರ್ಮಾಪಕ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಸ್ಯಾಂಡಲ್ವುಡ್ ನಟಿ, ನಿರ್ದೇಶಕಿ ಹಾಗೂ ನಿರ್ಮಾಪಕಿ ಪ್ರಿಯಾ ಹಾಸನ್ ಅವರು ನೇಮಕಾತಿಯನ್ನ ಸಲ್ಲಿಸಿರುವಂಥದ್ದು. ಅದರಲ್ಲೂ ಸಹ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಇಂಡಸ್ಟ್ರಿನಲ್ಲಿ ಸಾಕಷ್ಟು ವರ್ಷಗಳಿಂದ ಸಕ್ರಿಯರಾಗಿರುವಂಥವ್ರು ಪ್ರಿಯಾ ಹಾಸನ್ ಅವರು. ತುಂಬಾ ತಿಳ್ಕೊಂಡಿದ್ದಾರೆ. ಎಕ್ಸ್ಪೆರಿಮೆಂಟ್‌ಗಳನ್ನ ಮಾಡ್ತಾ ಹೋಗ್ತಾರೆ. ಯಾವುದೇ ಸಿನಿಮಾ ಇರ್ಲಿ ಅಥವಾ ಏನೇ ಚಿತ್ರರಂಗದಲ್ಲಿ ಏನೇ ಆದ್ರೂನು ಧ್ವನಿ ಎತ್ತುವಂತಹ ಕೆಲಸ ಅವ್ರು ಪ್ರತಿ ಬಾರಿ ಮಾಡ್ತಾರೆ. ಆದ್ರೆ ಅವರೇ ಈಗ ಅಧಿಕಾರಕ್ಕೆ ನಿಲ್ತಿರುವಂಥದ್ದು ಎಷ್ಟು ವಿಶೇಷತೆ, ಏನೇನೋ ಹೊಸತನ ಅವರು ತರಬಹುದು ಚಿತ್ರರಂಗದಲ್ಲಿ ಅನ್ನುವಂಥದ್ದನ್ನ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷ 2026 ಬಂದಾಯ್ತು. ಏನಾದ್ರೂ ಸಿನಿ ರಂಗದಲ್ಲಿ ಹೊಸದಾಗಿ ಏನಾದ್ರೂ ಕಾಣಿಸಬಹುದಾ ಅನ್ನುವಂಥದ್ದು ಎಲ್ರೂ ಕಾಯ್ತಿದ್ರೆ ಏನ್ ಹೇಳ್ತೀರಾ? ಖಂಡಿತ. ಪ್ರತಿ ಪ್ರತಿ ವರ್ಷ ಒಂದೊಂದು ಎಕ್ಸ್ಪೀರಿಯೆನ್ಸು. ಪ್ರತಿ ವರ್ಷ ಮುಂದಕ್ಕೆ ಹೋಗೋದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡೇ ಮಾಡ್ತೀವಿ. ಈ ವರ್ಷ ಸಹ ನೋಡಿ ಜನವರಿಯಲ್ಲೇ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಈ ವರ್ಷವೆಲ್ಲ ಏನೇನು ಕೆಲಸಗಳು ಮಾಡಬೇಕಂತ ಸುಮಾರು ಉದ್ದೇಶಗಳನ್ನ ಇಟ್ಕೊಂಡು ನಾನು ಈ ಒಂದು ಹೆಜ್ಜೆ ಇಟ್ಟಿದ್ದೀನಿ. ಈ ಸಾಕಷ್ಟು ನಮ್ಮ ಈ ಒಂದು ಉದ್ದೇಶಗಳಿಗೆ ಎಲ್ಲರ ಸಪೋರ್ಟ್ ಬೇಕು. ಆ ಸಪೋರ್ಟ್ ಇದ್ದಾಗಲೇ ಅದು ಆ ಒಂದು ನಾವೇನು ಅಂದ್ಕೊಂಡಿದ್ದೀವಿ ಅವೆಲ್ಲವನ್ನು ಒಂದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ. ಈಗ ನೀವು ಫಿಲ್ಮ್ ಚೇಂಬರ್‌ಗೆ ಎಂಟ್ರಿ ಕೊಟ್ಟಾಗ ನಾಮಪತ್ರವನ್ನ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಆ ಜೋಶ್ ಕಾಣಿಸ್ತಿತ್ತು. ನಾನೇನೋ ಮಾಡ್ತೀನಿ ಈ ವರ್ಷ ಅನ್ನೋ ತರದ್ದು ಜೋಶ್ ಇತ್ತು. ಜೊತೆಗೆ ನಿಮಗೆ ಬೆಂಬಲ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಕೊಡ್ತಿದ್ದಾರೆ. ಹೌದು, ಸತ್ಯವಾಗ್ಲೂ ನಾನು ಅವರೆಲ್ರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಏನೇ ಒಂದು ಸ್ಟೆಪ್ ತೊಗೊಂಡ್ರು, ಏನೇ ಒಂದು ಡಿಸಿಷನ್ ತೊಗೊಂಡ್ರು ಚಿತ್ರರಂಗದ ಬಗ್ಗೆ ಎಲ್ಲರ ಒಂದು ಎಲ್ಲ ನಿರ್ಮಾಪಕರಾಗಿರ್ಬೋದು, ವಿತರಕರು, ಪ್ರದರ್ಶಕರು ಎಲ್ಲರೂ ಸಹ, ಜೊತೆಗೆ ನಮ್ಮ ಮಾಧ್ಯಮದವರು ಮುಖ್ಯವಾಗಿ. ಯಾಕಂದರೆ ನಾನು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ನಾನು ಚಿತ್ರರಂಗಕ್ಕೆ ಬಂದಂಥ ಹುಡುಗಿ. ನೀವೆಲ್ಲರೂ ಸೇರಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದೀರಾ. ಈಗಲೂ ಸಹ ನನ್ನ ವಾಣಿಜ್ಯ ಮಂಡಳಿನಲ್ಲಿ ಇದು ಒಂದು ಹೊಸ ಹೆಜ್ಜೆ ಇಟ್ಟಿದ್ದೀನಿ. ಇವಾಗಲೂ ಸಹ ಎಲ್ಲರ ಒಂದು ಸಪೋರ್ಟ್ ನನಗೆ ಸಿಗ್ತಾ ಇದೆ. ಈಗಷ್ಟೇ ನಿರ್ಮಾಪಕರ ಸಂಘದಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿದ್ರು. ತುಂಬ ಸಂತೋಷ. ಮತ್ತು ನಾನು ಎಲ್ರಿಗೂ ಆ ವಿಚಾರವಾಗಿ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ. ಇವಾಗ ವಾಣಿಜ್ಯ ಮಂಡಳಿನಲ್ಲಿ ನಾನು ಇಟ್ಟಿರುವಂಥ ಹೆಜ್ಜೆ ತುಂಬ ಮುಖ್ಯವಾದ್ದು. ಯಾಕಂದರೆ ನಾನು ಈ ಸತಿ ಆಫೀಸ್ ಬೇರರ್ಗೆ ಅಂದರೆ ನಾನು ಒಂದು ವೈಸ್ ಪ್ರೆಸಿಡೆಂಟ್ಗೆ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ನಿರ್ಮಾಪಕರ ವಲಯದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮೆಲ್ಲರ ಒಂದು ಸಪೋರ್ಟು, ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ನಿಮ್ಮೆಲ್ಲರೂ ಒಂದು ಆಶೀರ್ವಾದ ನನ್ನ ಜೊತೆಗಿರಲಿ ಅಂತ ನಾನು ಕೇಳ್ತೀನಿ. ಯಾಕಂದರೆ ನನಗೆ ಯಾವುದೇ ಒಂದು ಅಧಿಕಾರದ ದಾಹ ಇಲ್ಲ. ನಾನು ಒಂದು ನಿಸ್ವಾರ್ಥವಾಗಿ ಒಂದು ಸೇವೆ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಹೆಜ್ಜೆ ಇಟ್ಟಿರೋದು. ನಿಮ್ಮೆಲ್ಲರ ಒಂದು ಸಪೋರ್ಟು ತುಂಬ ಮುಖ್ಯ ಆಗುತ್ತೆ. ಆವಾಗಷ್ಟೇ ನಾನು ಅಂದ್ಕೊಂಡಿರೋ ಉದ್ದೇಶಗಳನ್ನ ನಾನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ವಿಚಾರವಾಗಿ ನಾನು ನಿಮ್ಮ ಎಲ್ಲರ ಒಂದು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈ ಹಿಂದೆ ನಿರ್ಮಾಪಕರ ಸಂಘದಲ್ಲಿ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷ ಸ್ಥಾನ ಬಂದಂತವರು ಸಹ ಏನೋ ಬದಲಾವಣೆ ಮಾಡಬೇಕು ಅಂತ ಆಶ್ವಾಸನೆ ಕೊಟ್ಟು ಬಂದಿದ್ದಾರೆ. ಬಟ್ ಅಷ್ಟಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆ ಕಾಣಿಸಿಲ್ಲ. ಬಟ್ ಪ್ರಿಯಾ ಅವ್ರು ಏನ್ ಹೇಳ್ತಾರೆ ಅಂತ ಆಶ್ವಾಸನೆ ಕೊಡ್ತೀರಾ, ಬದಲಾವಣೆ ತರ್ತೀರಾ? ಇಲ್ಲ, ಅದಕ್ಕೆ ನಾನು ಜಾಸ್ತಿ ಆಶ್ವಾಸನೆಗಳನ್ನ ಕೊಡ್ತಾ ಇಲ್ಲ. ನಾನು ಯಾವಾಗಲೂ ಸಹ ನಾನು ಜಂಬದ ಹುಡುಗಿ ಸಿನಿಮಾ ಮಾಡಿದಾಗ ಅಲ್ಲಿ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆದಾಗ ನಾನು ಪ್ರೆಸ್ಸಲ್ಲಿ ಆವಾಗ ನಾನು ಯಾವುದೇ ರೀತಿ ಆಶ್ವಾಸನೆ ಕೊಟ್ಟಿರಲಿಲ್ಲ. ನಾನು ನಿರ್ದೇಶಕಿ ಆದಾಗ ಸಿನಿಮಾ ಫುಲ್ಲು ಫಿನಿಷ್ ಮಾಡಿ ನಾನು ಪ್ರೆಸ್ ಮೀಟ್ ಕರೆದು ಸಿನಿಮಾ ಪ್ರೀಮಿಯರ್ ಶೋ ಹಾಕಿ ಸಿನಿಮಾ ತೋರಿಸಿದ ಮೇಲೆ ನಾನು ಮಾತಾಡಿಲ್ಲ, ಸಿನಿಮಾ ಮಾತಾಡ್ತು. ಸೊ ಆ ರೀತಿಯಾಗಿ ನನ್ನ ಇಂಟೆನ್ಷನ್ ಯಾವಾಗ್ಲೂ. ಯಾಕಂದರೆ ಆಶ್ವಾಸನೆಗಳನ್ನ ಕೊಡೋದು ಮುಖ್ಯ ಅಲ್ಲ. ಇದು ನನ್ನ ಒಂದು ಡಿಸಿಷನ್ ಅಲ್ಲ. ಈಗ ಸಿನಿಮಾ ಆದರೆ ಇವಾಗ ನನಗೆ ಇಂಥ ಹೀರೋ ಮೇಲೆ ಕತೆ ಮಾಡಿದ್ದೀನ, ಅಥವಾ ಕತೆಗೆ ಈ ಹೀರೋ ಬೇಕಾ, ಈ ಹೀರೋಯಿನ್ ಬೇಕಾ ಅಂತ ನಾನು ಚೂಸ್ ಮಾಡಿ ನಾನು ಮಾಡ್ಬೋದು. ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಕಮಿಟಿ ಇದೆ, ಇ.ಸಿ ಇದೆ. ಇಲ್ಲಿ ಪದಾಧಿಕಾರಿಗಳು ಸೇರಿ ಡಿಸಿಷನ್ ತೊಗೊಂಡು ಅದನ್ನು ಇ.ಸಿನಲ್ಲಿಟ್ಟು ಇ.ಸಿನಲ್ಲಿ ಎಲ್ಲರೂ ಓಕೆ ಮಾಡಿದ್ಮೇಲೆ ಯಾವುದಾದ್ರು ಒಂದು ಕೆಲಸನ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ. ಇಲ್ಲಿ ವೈಸ್ ಪ್ರೆಸಿಡೆಂಟಾಗಿ ನಾನು ಏನು ಮಾಡ್ಬೋದು, ಒಂದು ನಿರ್ಮಾಪಕರಿಗೆ ಸಹಾಯ ಮಾಡೋವಂಥ ವಿಚಾರ ಆಗಿರ್ಬೋದು, ಮತ್ತು ವಿತರಕ್ಕಾಗಲಿ, ಪ್ರೊಡ್ಯೂಸರ್, ಎಕ್ಸಿಬ್ಯೂಟರ್ ಎಲ್ಲರಿಗೂ ಒಂದು ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಡಿಸಿಷನ್ಗಳನ್ನ ತೊಗೋಬೇಕು. ಬರೀ ಒಂದೇ ವಲಯಕ್ಕೆ ಸಹಾಯ ಆಗೋ ರೀತಿನಲ್ಲಿ ಮಾಡಿದ್ರೆ ಅದು ಪ್ರಯೋಜನ ಆಗಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ಆಗುತ್ತೆ. ನಾವು ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಿದಾಗ ಡಿಸ್ಟ್ರಿಬ್ಯೂಟ್ರಿಗೆಲ್ಲ ಒಂದು ಕಡೆ ಅದು
ಡಿಸಪಾಯಿಂಟ್ ಆಗಿರುತ್ತೆ. ಸೊ ಮೂರು ವಲಯಗಳನ್ನ ಕುತ್ಕೊಂಡು ಚರ್ಚೆ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ರೀತಿನಲ್ಲಿ ನಾವು ಡಿಸಿಷನ್ಸ್ನ ತಗೋಬೇಕಾಗತ್ತೆ. ಸೊ ಹಾಗಾಗಿ ನಾವು ನಾನು ಒಂದು 5 ವರ್ಷಗಳಿಂದ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಿರ್ಮಾಪಕರ ಸಂಘದಲ್ಲಾಗಲಿ ವಾಣಿಜ್ಯ ಮಂಡಳಿನಾಗಲಿ. ಹಾಗಾಗಿ ಇಲ್ಲಿ ಅಲ್ಲಿ ಒಳಗಿನ ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಅನ್ನೋದನ್ನು ನಾನು ತಿಳ್ಕೊಂಡಿರೋದ್ರಿಂದ ಅಲ್ಲಿ ಏನು ಕೆಲಸಗಳನ್ನ ಮಾಡ್ಬೋದು ಅನ್ನೋದ್ರ ಪ್ರಕಾರ ನಾನು ಆ ಒಂದು ಉದ್ದೇಶಗಳನ್ನ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಮಾಡಿ ನಾನು ನೆಕ್ಸ್ಟ್ ನಾನು ಮಾತಾಡ್ತೀನಿ. ಮೇಡಮ್, ನೀವು ಅಧಿಕಾರಕ್ಕೆ ನಿಲ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಆಪೋಸಿಟ್ ನಿಲ್ಲೋರು ಅಷ್ಟೇ ಟಫ್ ಕ್ಯಾಂಡಿಡೇಟ್ ಆಗಿದ್ರೆ ಮಾತ್ರ ಅದು ಒಂದು ರೀತಿ ಕಾಂಪಿಟೇಷನ್ ಮಜಾ ಅನ್ಸೋದು. ಹಾಗಾಗಿ ಸುಂದರರಾಜ ಸರ್ ಕೂಡ ಈಗ ಪೈಪೋಟಿನ ಕೊಡ್ತಿರುವಂಥದ್ದು. ಅಲ್ಲ ಇರಲಿ, ಯಾಕಂದರೆ ಅವರು ಎಕ್ಸ್ಪೀರಿಯನ್ಸ್ಡ್. ಮುಂಚೆ ಎಲ್ಲ ಅವರು ಚೇಂಬರ್ಗೆ ಬಂದಿದ್ದಾರೆ, ಕೆಲಸಗಳನ್ನ ಮಾಡಿದ್ದಾರೆ, ಇಷ್ಟು ವರ್ಷದಿಂದ ಸೇವೆ ಸಲ್ಲಿಸಿದ್ದಾರೆ. ನನ್ನ ಉದ್ದೇಶ ಏನಂದರೆ ಇವಾಗ ಬದಲಾವಣೆ ಜಗತ್ತಿನ ನಿಯಮ ಅಲ್ವಾ, ಬದಲಾವಣೆಗಳಾಗಬೇಕು. ಯಾಕಂದರೆ ಎಲ್ಲರೂ ಮೈಂಡು ಒಂದೇ ಥರ ಇರಲ್ಲ. ಒಬ್ಬೊಬ್ಬರು ಮೈಂಡಲ್ಲಿ ಒಂದೊಂದು ಐಡಿಯಾಸ್ಗಳಿರುತ್ತೆ. ಹಳಬ್ರ ಜೊತೆಗೆ ಹೊಸಬ್ರನ್ನ ತಗೊಂಡು ಬೆಳೆಸೋವಂಥ ಕೆಲಸನ ಮಾಡಬೇಕು. ಆವಾಗಷ್ಟೇ ಅದು ಚಿತ್ರರಂಗ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೊಸಬ್ರಿಗೂ ಅವಕಾಶ ಕೊಡಬೇಕು ಅಲ್ವಾ, ಇದು ನನ್ನ ಒಂದು ಇಂಟೆನ್ಷನ್ನು. ಸೊ ಅಲ್ಲಿ ಹೊಸಬ್ರಿಗೂ ಅವಕಾಶ ಸಿಗುವಂಥ ಕೆಲಸಗಳಾಗಲಿ ಅನ್ನೋದು ನನಗೆ ಮಾತ್ರ ಅಲ್ಲ, ಸುಮಾರು ಜನ ಅಲ್ಲಿ ಒಂದು ಉತ್ಸಾಹ ಇಟ್ಕೊಂಡು ಒಳ್ಳೊಳ್ಳೆ ಉದ್ದೇಶಗಳನ್ನ ಇಟ್ಕೊಂಡು ನಿಸ್ವಾರ್ಥವಾಗಿ ಸೇವೆ ಮಾಡೋ ಅಂಥ ಎಷ್ಟೋ ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ. ಅವರೆಲ್ಲರಿಗೂ ಸಹ ಅವಕಾಶಗಳು ಸಿಗಬೇಕು ಅನ್ನೋದು ನನ್ನ ಆಸೆ. ಈಗ ಈ ಮಾತು ಕೂಡ ನೀವು ಕೇಳಿರ್ತೀರ, ಅಂದ್ರೆ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ಹೊಸದಾಗಿ ಯಾರಾದ್ರೂ ಕ್ಯಾಂಡಿಡೇಟ್ಸ್ ಬರ್ತಾ ಇರಬೇಕು, ರಿಪೀಟ್ ಆಗಬಾರ್ದು, ಅವಕಾಶಗಳನ್ನು ಕೊಡ್ತಿರ್ಬೇಕು ಅನ್ನೋಂಥ ಮಾತು ಬರುತ್ತೆ. ಬಟ್ ಈ ಬಾರಿ ಮತ್ತೆ ರಿಪೀಟ್ ಆಗ್ತಿರುವಂಥದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಬಿಕಾಸ್ ಮುಂಚೆ ಇಬ್ಬರು ವೈಸ್ ಪ್ರೆಸಿಡೆಂಟ್ ಆಗಿರೋ ಅಂಥವ್ರೆ ಮತ್ತೆ ಕಣಕ್ಕಿಳಿದಿದ್ದಾರೆ. ನೋಡೋಣ ನಮ್ಮ ಜನ ಯಾರನ್ನ, ನಮ್ಮವೆಲ್ಲ ಅವರು ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಎಲ್ಲರೂ ಯಾರನ್ನ ಆಯ್ಕೆ ಮಾಡ್ತಾರೆ, ಯಾರ ಮೇಲೆ ನಂಬಿಕೆ ಇದೆ ಅವರಿಗೆ, ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಅವ್ರು ಹೋಗಿದ ತಕ್ಷಣ ಅವ್ರಿಗೆ ಸಿಕ್ಕಿ ಅವರ ಪ್ರಾಬ್ಲಮ್ಸ್ಗಳನ್ನ ಕೇಳೋ ಅಂಥ ಅಧ್ಯಕ್ಷರು ಯಾರಿದ್ದಾರೆ, ಯಾರೇ ಬರಲಿ ಅಲ್ಲಿ ಏನಕ್ಕೆ ಬರ್ತಾರೆ ಆ ಸ್ಥಾನಕ್ಕೆ ಹೇಳಿ ನಮ್ಮೆಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ನಮ್ಮೊಂದು ತೊಂದರೆನ ಕೇಳೋ ಅಂಥ ಪೇಷನ್ಸು, ಟೈಮು ಅವರಲ್ಲಿರಬೇಕು. ಅದನ್ನು ಕೇಳಿ ಅದನ್ನು ಸಾಲ್ವ್ ಮಾಡೋ ಅಂಥದ್ದಾಗಬೇಕಂತ ಎಲ್ಲರ ಅನಿಸಿಕೆ, ಎಲ್ಲರ ಭಾವನೆ ಇರುತ್ತೆ ಅಲ್ವಾ. ಯಾವುದೇ ವಿಚಾರ ಆಗಿರ್ಬೋದು, ಅವರ ಆಯ್ಕೆ. ಅದು ಯಾರು ಆರಿಸಿ ಬರ್ತಾರೋ ಅವ್ರು ಒಳ್ಳೆ ಕೆಲಸಗಳನ್ನ ಮಾಡಲಿ ಅನ್ನೋದೇ ನನ್ನ ಅನಿಸಿಕೆ. ಇದು ಇತ್ತೀಚೆಗೆ ನಾವು ಫಿಲ್ಮ್ ಚೇಂಬರ್ ಅಲ್ಲಿ ನೋಡೋದಾದ್ರೆ ಮೊದಲೆಲ್ಲ ತುಂಬಾ ಗೌರವ, ಭಯ ಪಡ್ತಿದ್ರು. ಬಟ್ ಅದೆಲ್ಲೋ ಕಳ್ಕೊಳ್ತಿದ್ಯಾ ಸ್ಥಾನ ಅಂತ ಅನ್ನಿಸ್ತಾ ಇದೆ. ಹೌದು, ಇತ್ತೀಚೆಗಷ್ಟೇ ಸ್ವಲ್ಪ ವಾಣಿಜ್ಯ ಮಂಡಳಿ ಬಗ್ಗೆ ನಿಜ, ಅದು ನಿಜ, ಮಾತಾಡ್ತಿರೋದು ನಿಜ. ಇತ್ತೀಚೆಗಷ್ಟೇ ಸ್ವಲ್ಪ ವಾಣಿಜ್ಯ ಮಂಡಳಿ ಬಗ್ಗೆ ಎಲ್ಲೋ ಒಂದು ಕಡೆ ಒಂದು ಹೌದಾ ಅಲ್ಲೇನು ನ್ಯಾಯ ಸಿಗುತ್ತೆ, ಅಲ್ಲೇನು ಪ್ರಾಬ್ಲಮ್ ಸಿಗುತ್ತೆ, ಈ ಕೋರ್ಟ್ಗೆ ಹೋಗೋ ಅಂಥದ್ದು ಇವೆಲ್ಲ ಒಂದು ಚಟುವಟಿಕೆಗಳು ನಡೀತಾ ಇದೆ. ಯಾವಾಗ ಅದಾಗುತ್ತೆ ಹೇಳಿ, ಯಾವಾಗತ್ತೆ? ಇಲ್ಲಿ ಸ್ವಲ್ಪ ಸಡಲ ಆದಾಗ, ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದಾಗ ಸಹಜ ಅಲ್ವಾ. ಇವಾಗ ನಮಗೆ ಒಂದು ಕಡೆ ಊಟ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಕಡೆ ಮನುಷ್ಯ ಪ್ರಯತ್ನ ಮಾಡೇ ಮಾಡ್ತಾನೆ, ಹೊಟ್ಟೆ ಹಸ್ಕೊಂಡಂತೂ ಇರಲ್ಲ ಅಲ್ವಾ. ಸೊ ಹಾಗೆ ಒಂದು ರೆಸ್ಪೆಕ್ಟ್ ಬರಬೇಕು ವಾಣಿಜ್ಯ ಮಂಡಳಿ ಅಂದರೆ. ನೋಡಿ, ಬೇರೆ ಹೊರ ರಾಜ್ಯಗಳಲ್ಲಿ ಒಂದು ರೆಸ್ಪೆಕ್ಟ್ ಇದೆ. ಯಾರೇ ಆಗಲಿ, ಎಂಥ ಹೀರೋ ಆಗಲಿ, ಎಂಥ ಪ್ರೊಡ್ಯೂಸರ್ ಆಗಲಿ, ಏನೇ ಪ್ರಾಬ್ಲಮ್ ಆದರೂ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಪದಾಧಿಕಾರಿಗಳು ಫೋನ್ ಮಾಡೋ ಒಂದು ಮೀಟಿಂಗ್ ಕರೆದಿದ್ದಾರೆ ಅಂದರೆ ಬರ್ತಾರೆ ಅಲ್ವಾ. ಇಲ್ಲೆಲ್ಲೋ ಒಂದು ಕಡೆ ಆ ಒಂದು ಚಟುವಟಿಕೆಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಿದ್ಯಾ ಅನ್ನೋದು ನನ್ನ ಅನಿಸಿಕೆ. ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಇವಾಗೆಲ್ಲ ಹೊಸಬ್ರು ಬರ್ತಾ ಇದ್ದಾರೆ, ಎಲ್ಲರೂ ಒಂದು ಒಳ್ಳೆ ಟೀಮ್ ಮಾಡಿ ಅದು ಒಂದು ಸ್ಟ್ರಾಂಗ್ ಆಗಿ, ಅದಕ್ಕೆ ವಾಣಿಜ್ಯ ಮಂಡಳಿ ಅಂದರೆ ಒಂದು ರೆಸ್ಪೆಕ್ಟ್ ಇರಬೇಕು. ಯಾವುದೇ ಪ್ರಾಬ್ಲಮ್ಸ್ ಎಂಥವ್ರದ್ದೇ ಆಗಲಿ, ಒಂದು ಪ್ರಾಬ್ಲಮ್ಸ್ ಆಯಿತು ಅಂದರೆ ಅದು ವಾಣಿಜ್ಯ ಮಂಡಳಿ ಇದ್ರ ಒಳಗಡೆ ಮಾತ್ರ ಅದು ಡಿಸಿಷನ್ ಆಗೋ ಅಂಥ ಕೆಪಾಸಿಟಿ ಅಲ್ಲಿ ಇರೋರ್ಗೆ ಬರಬೇಕು ಅನ್ನೋದು ನನ್ನ ಅನಿಸಿಕೆ. ಈ ಸಬ್ಸಿಡಿ ವಿಚಾರ ಮೇಡಮ್, ಪ್ರತಿ ವರ್ಷ ಸಬ್ಸಿಡಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಜೊತೆಗೆ ನಿರ್ಮಾಪಕರಿಗಿಂತ ನಿರ್ಮಾಪಕಿಯರು ಕೂಡ ಬರಬೇಕು ಇಂಡಸ್ಟ್ರಿ, ಯಾಕಂದ್ರೆ ಈಗ ನೀವು ಕೂಡ ನಿರ್ಮಾಪಕಿ. ಅಲ್ಲ, ಬರಬೇಕು. ನಾನು ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡ್ತೀನಿ ಲೇಡೀಸ್ಗೆ. ನಿರ್ಮಾಪಕಿಯರು ಬರಬೇಕು, ನಿರ್ದೇಶಕಿಯರು ಬರಬೇಕು. ಯಾಕಂದರೆ ಎಲ್ಲ ಫೀಲ್ಡಲ್ಲೂ ಇವತ್ತು ಮಹಿಳೆಯರು ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲ ಫೀಲ್ಡಲ್ಲೂ ಮಹಿಳೆಯರಿದ್ದಾರೆ. ಇವಾಗ ನಾನು ಇಂಡಸ್ಟ್ರಿನಲ್ಲಿ ಸತತವಾಗಿ 22 ವರ್ಷದಿಂದ ನಾನು ಸತತವಾಗಿ ಇಂಡಸ್ಟ್ರಿನಲ್ಲಿದ್ದೀನಿ. ಇತ್ತೀಚೆಗೆ ಸುಮಾರು ಜನ ಮಹಿಳಾ ನಿರ್ಮಾಪಕಿಯರು ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಎಷ್ಟು ಮಟ್ಟಿಗೆ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಎಲ್ಲೋ ಒಂದು ಕಡೆ ಬೇಸರ ಆಗಿ ವಾಪಸ್ ಹೋಗೋ ಥರ ಆಗಬಾರ್ದು. ಮಹಿಳೆಯರಿಗೂ ಮತ್ತು ಹೊಸಬ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡೋವಂಥ ಒಂದು ಮನಸ್ಥಿತಿ ನಮ್ಮ ಸೀನಿಯರ್ಸ್ಗೂ ಸಹ ಬರಲಿ ಅಂತ ನನ್ನ ಅನಿಸಿಕೆ. ಬಂದು ಸಪೋರ್ಟ್ ಮಾಡಿದರೆ
ಸ್ವಲ್ಪ ಹೊಸಬ್ರು ಸಹ ಬೆಳೀತಾರಲ್ವಾ. ಈ ಕೊನೆದಾಗಿ ಏನ್ ಹೇಳ್ತೀರಾ? ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಮಗೆ ಸ್ವಲ್ಪ ಮನಸ್ಸಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ನಾನು ಹೇಳೋದಿಷ್ಟೇ ನೋಡಿ, ನಾನು ಈಗ ಸಾಕಷ್ಟು ಉದ್ದೇಶಗಳನ್ನ ಇಟ್ಕೊಂಡಿದ್ದೀನಿ. ಲೈಕ್ ನೋಡಿ, ನಿರ್ಮಾಪಕರು ತುಂಬ ಸಂಕಷ್ಟದಲ್ಲಿದ್ದಾರೆ. ತುಂಬ ಜನ ನಿರ್ಮಾಪಕರು ಪ್ರಾಬ್ಲಮಲ್ಲಿದ್ದಾರೆ. ಸೊ ಅವ್ರಿಗೆಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಅಭಯಹಸ್ತ ಅಂತಾರಲ್ಲ, ನಮ್ಗೆ ಒಂದು ಸಪೋರ್ಟ್ ಸಿಗಬೇಕು ವಾಣಿಜ್ಯ ಮಂಡಳಿ ಅಂದರೆ. ಲೈಕ್ ಸರ್ಕಾರದಿಂದ ಏನಾದರೂ ಒಂದು ನೆರವು ತಗೊಂಡು ಅವ್ರಿಗೆಲ್ಲ ಒಂದು ವಸತಿ ಕಲ್ಪಿಸೋ ಅಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು, ನಿರ್ಮಾಪಕರ ಬಡಾವಣೆ ಅಂತ ಒಂದು ಲೇಔಟ್ ಮಾಡಲಿ, ಮತ್ತು ಒಂದು ಡಿಸ್ಟ್ರಿಬ್ಯೂಟರ್ ಸಹ ತುಂಬ ಜನ ಲಾಸಲ್ಲಿದ್ದಾರೆ. ಎಷ್ಟೋ ಜನ ಥಿಯೇಟ್ರುಗಳು ಮುಚ್ಚೋಗ್ತಾ ಇದೆ. ಸೊ ಅಂಥವ್ರಿಗೆಲ್ಲ ಒಂದು ಬಡಾವಣೆ, ಒಂದು ಮನೆ ಕಲ್ಪಿಸೋ ಅಂಥದ್ದಾಗಲಿ, ಈ ಥರದ್ದೆಲ್ಲ ಒಂದು ದೊಡ್ಡದಾಗಿ ಆಲೋಚನೆ ಮಾಡಲಿ, ಈ ಥರದ್ದೆಲ್ಲ ಒಂದು ಸಪೋರ್ಟ್ ಮಾಡಲಿ ಎಲ್ಲರಿಗೂ ಅಲ್ವಾ. ಆ ರೀತಿಯಾಗಿ ನಾವು ಬೆಳಿಬೇಕು. ಮತ್ತು ಸಿನಿಮಾ ಮಾಡೋರಿಗೆ ಈಗ ಯಾರೋ ಒಬ್ಬ ಒಂದು ಸಣ್ಣ ನಿರ್ಮಾಪಕ ಒಂದು ದೊಡ್ಡ ಸಿನಿಮಾದ ಒಂದು ಕತೆ ಒಂದು ಕನಸು ಕಂಡಿರ್ತಾನೆ. ಅವನ ಕೈಲಿ ಒಬ್ಬನಿಗೆ ಅಷ್ಟು ಸಪೋರ್ಟ್ ಮಾಡೋ ಥರ ಇರಲ್ಲ ಅವನ ಒಂದು ಆರ್ಥಿಕ ಪರಿಸ್ಥಿತಿ. ಆವಾಗ ನಾವೊಂದು ಸಂಸ್ಥೆ ಮಾಡಿಕೊಂಡು ಎಲ್ಲರೂ, ಇವಾಗ ಏನಂದರೆ ಎಲ್ಲ ಕಡೆ ಕಾರ್ಪೊರೇಟ್ ಕಂಪನೀಸ್ ಎಲ್ಲ ಕಡೆ ಒಂದು ಇನ್ವೆಸ್ಟರ್ಸ್ ಅಂತ ಒಂದು ಇನ್ವೆಸ್ಟ್ಮೆಂಟ್ ಎಲ್ಲರದು ಒಂದು ಶೇರ್ ಅಂತ ಮಾಡಿ ಒಂದು ಸಿನಿಮಾ ಮಾಡ್ತಾರೆ. ಆ ರೀತಿಯಾಗಿ ನಮ್ಮಲ್ಲೂ ಸಹ ಒಂದು 5 ಜನ 10 ಜನ ಆ ಥರ ಒಂದು ಶೇರ್ ಹಾಕಿ ಒಂದು ಒಳ್ಳೆ ಬಿಗ್ ಬಡ್ಜೆಟ್ ಸಿನಿಮಾಗಳು ಮಾಡೋ ಅಂಥ ಒಂದು ಕಾರ್ಯಕ್ರಮ ಇರ್ಬೋದು. ಅಥವಾ ಹೊಸದಾಗಿ ಬರೋವಂಥ ನಿರ್ಮಾಪಕರಿಗೆ, ಹಳೆ ನಿರ್ಮಾಪಕರು ಅವ್ರಿಗೊಂದು ಮಾರ್ಗದರ್ಶನ ಸಿಗೋವಂಥದ್ದು ಎಲ್ಲೋ ಒಂದು ಕಡೆ ಒಂದು ತಿಂಗಳಿಗೂ ಆದರೂ ಸಹಿ ಒಂದು ಮೀಟಿಂಗ್ ಇಟ್ಕೊಂಡು ಅವ್ರಿಗೊಂದು ಸಪೋರ್ಟ್ ಮಾಡೋ ಥರದ್ದಾಗಿರ್ಬೋದು. ಮತ್ತು ಪೈರಸಿ ವಿಚಾರದಲ್ಲಾಗಿರ್ಬೋದು, ಹೊರ ರಾಜ್ಯದ ಬೇರೆ ಭಾಷೆಗಳ ಸಿನಿಮಾ ಬಂದಾಗ ಸಾಕಷ್ಟು ಸಮಸ್ಯೆ ಇದೆ. ಇದೆಲ್ಲವನ್ನು ನಾವು ಸಾಲ್ವ್ ಮಾಡಿಕೊಂಡ್ರೆ ಖಂಡಿತವಾಗಿ ವಾಣಿಜ್ಯ ಮಂಡಳಿ ಬೆಳೆಯುತ್ತೆ. ಆಮೇಲೆ ಎಲ್ಲರೂ ಒಂದು ದೊಡ್ಡ ಕನಸು ಕಂಡಿದ್ದೀವಿ, ಒಂದು ದೊಡ್ಡದಾಗಿ ಒಂದು ಚಿತ್ರನಗರಿ ಆಗಬೇಕು, ಇಲ್ಲಿ ಒಂದು ಸರ್ಕಾರದ ಒಂದು ಸಪೋರ್ಟ್ ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಒಂದು ಸಹಾಯ ಮಾಡೋಕ್ಕೆ ಈ ವಿಚಾರವಾಗಿ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಬೇಕು ಅಂತ ನಾನು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಬಿಟ್ಟರೆ ನನಗೆ ಇಲ್ಲಿ ಯಾವುದೇ ಒಂದು ಅಧಿಕಾರದ ದಾಹ ಆಗಲಿ, ಬೇರೆ ಯಾವುದೇ ರೀತಿ ನನಗೆ ಇಂಟೆನ್ಷನ್ ಇಲ್ಲ. ನನ್ನ ಪ್ರಾಮಾಣಿಕತೆಗೆ ನಮ್ಮ ಎಲ್ಲ 3 ವರ್ಗದವರು ಕೈ ಜೋಡಿಸಿದ್ರೆ, ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಅಷ್ಟೇ ಹೇಳಕ್ಕೆ ಸಾಧ್ಯ. ಈ ಪ್ರಶ್ನೆ ನಾನು ಕೇಳಲೇಬೇಕೇನಂದ್ರೆ, ಈಗ ಅಧ್ಯಕ್ಷ ಸ್ಥಾನಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಮುನಿರತ್ನ ಅವ್ರು ಕೂಡ ಕಾಂಪೀಟ್ ಮಾಡ್ತಿರುವಂಥದ್ದು. ವಾಪಸ್ ತಗೊಂಡು ಇಲ್ಲ, ಮುನಿರತ್ನ ಅವರು ವಾಪಸ್ ತಗೊಂಡಿದ್ದಾರೆ. ಮತ್ತು ಚಿಂಗಾರಿ ಮಹದೇವ್ ಅಂತ ಅವರು ಸಪೋರ್ಟ್ ಪ್ರೆಸಿಡೆಂಟಿಗೆ ಕಂಟೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರು, ಅವರು ಸಹ ವಾಪಸ್ ತಗೊಂಡಿದ್ದಾರೆ. ಇವಾಗ ಇರೋದು ಜಯಮಾಲಾ ಮೇಡಮ್ ಮಾಡ್ತಾ ಇದ್ದಾರೆ, ಬಾಮ್ಮ ಹರೀಶ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ನಟಿ, ನಿರ್ದೇಶಕಿ, ನಿರ್ಮಾಪಕಿ ಆಗಿರುವಂತಹ ಪ್ರಿಯಾ ಸರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.